ನನ್ನ ಭಾವನಾ ಪ್ರಪಂಚಕ್ಕೆ ಸ್ವಾಗತ. ನನ್ನ ಮೊದಲ ಕತೆ ಕಬ್ಬಿಣದ ಮುದುಕ. ಅವನೊಬ್ಬ ವಯಸ್ಸಾದ ಮುದುಕ. ಬೆಂಗಳೂರಲ್ಲಿ ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಗುಜರಿಗೆ ಬಂದ ಕಬ್ಬಿಣದ ವಸ್ತುಗಳನ್ನು ಕಳಚಿ ಜಜ್ಜಿ ಸಾಲಿಡ್ ಮಾಡಿ ಒಂದು ಕಡೆ ರಾಶಿ ಹಾಕೋದು ಅವನ ಕೆಲಸ. ಆದರೆ ಅವನು ಬರೀ ಕಬ್ಬಿಣವನ್ನು ಮಾತ್ರ ಜಜ್ಜಿಲ್ಲ, ತನ್ನ ಆಸೆ, ಕನಸು, ಆಕಾಂಕ್ಷೆಗಳನ್ನು ಜಜ್ಜಿ ಬಿಸಾಡಿದ್ದ. ಜಜ್ಜಿದ ಕಬ್ಬಿಣವೇನೋ ರಿಸೈಕಲ್ ಆಗಬಹುದು, ಆದರೆ ತನ್ನ ಭಾವನೆಗಳು ಅದು ಹೇಗೆ ರಿಸೈಕಲ್ ಆಗ್ತವೆ? ಕೊಳೆತು ನಾರುತ್ತಷ್ಟೆ. ಯಾವಾಗಲೂ ಅದರೊಮ್ಮೆ ಅದರ ವಾಸನೆ ಅವನ ನೆನಪಿನ ಮೂಗಿಗೆ ಬಡಿತಿತ್ತು. ಆ ದಿನ ಯಾಕೋ ಬೆಳಿಗ್ಗೆ ಕೆಲಸ ಶುರು ಮಾಡಿದ್ದವನು 10-10:30 ಗಂಟೆ ಸುಮಾರಿಗೆ ತಟ್ಟನೆ ನಿಂತು ಬಿಟ್ಟಿದ್ದ. ಗುಜರಿಗೆ ಬಂದ ಯಾವುದೋ ಸ್ಟೀಲ್ ಬಟ್ಟಲನ್ನು ಕೈಯಲ್ಲೇ ಹಿಡಿದು ನಿಂತಿದ್ದ. ಸುಮ್ಮನೆ ನಿಂತು ಬಿಟ್ಟಿದ್ದ. ಯಾವುದೋ ನೆನಪು ತನ್ನ ಎದೆನೇ ಜಜ್ಜಿದಂತಾಯಿತು. ಆ ಸ್ಟೀಲ್ ತಟ್ಟೆ ಮತ್ಯಾವುದೂ ಅಲ್ಲ, ತಾನು ಮದುವೆಯಾದ ನಂತರ ತನ್ನ ಮಡದಿಗೆ ತಂದ ಹೊಸ ತಟ್ಟೆ. ಪ್ರೀತಿಯ ನೆನಪಿಗಾಗಿ ತಟ್ಟೆಯ ಹಿಂದೆ ಕುಸುಮಶೇಖರ ಎಂಬ ಹೆಸರನ್ನು ಬರೆಸಿದ್ದ. ಮಕ್ಕಳ ಬೇಜವಾಬ್ದಾರಿಗೆ ಹೆಂಡತಿ ಸತ್ತೋಗಿ 2 ವರ್ಷ ಆಗಿರಬಹುದು. ಸ್ವಾಭಿಮಾನಕ್ಕಂಜಿ ತಾನೂ ಮನೆ ಬಿಟ್ಟು ಬಂದು ಈ ಗುಜರಿ ಅಂಗಡಿಯಲ್ಲೇ ಉಳಿದು ಬಿಟ್ಟಿದ್ದ. ಮನೆ ಜಾಗನ ನನ್ನ ಹೆಸರಿಗೆ ಬರಿ ಅಂತ ಮಗ ಪಟ್ಟು ಹಿಡಿದಿದ್ದ. ಆದರೆ ತಾನು ಸೈನ್ ಮಾಡಲಿಲ್ಲ. ಅದಕ್ಕೆ ಮನೆ ಖಾಲಿ ಮಾಡಿರಬೇಕು ಅನಿಸುತ್ತೆ. ಹಳೆ ವಸ್ತುಗಳನ್ನೆಲ್ಲ ಗುಜರಿಗೆ ಹಾಕಿರಬೇಕು. ಹಳೆ ವಸ್ತು, ಹಳೆ ನೆನಪು ಯಾಕೆ ಬೇಕು ಈಗ? ಇರಲಿ, ನಾನು ಕುಸುಮ ಅಂತೂ ಈ ತಟ್ಟೆ ನೆನಪದಲ್ಲಿ ನೆನಪಾಗಿ ಬಂದಲ್ವಾ, ಅಷ್ಟು ಸಾಕು ಎಂದು ಅಳುತ್ತಾ ಕಣ್ಣೀರಲ್ಲೇ ಆ ತಟ್ಟೆಯನ್ನು ತೊಳೆದು ತನ್ನ 4 ಹೊಟ್ಟೆಯ ಬ್ಯಾಗಿನಲ್ಲಿ ಎತ್ತಿಟ್ಟಿದ್ದ ಕಬ್ಬಿಣದ ಮುದುಕ.